ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಈವ್ನಿಂಗ್ 4 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ. ನಾನು ಡ್ಯೂಟಿಯಿಂದ ಹಾಫ್ ಡೇ ಬಂದೆ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಮತ್ತು ಮಕ್ಕಳು ಇಷ್ಟು ಜನ ಊರಿಂದ ಬಂದಿದ್ದರು. ಅದರಿಂದ ನಾನು ಬೇಗ ಬಂದೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಬಂದವರೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಕ್ಕ ಎಲ್ಲ ಹೊರಗಡೆ ಹೋಗಿದ್ಲು. ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ರು ಅಂದ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ. ನನ್ನ ಮಗ ಅಪ್ಪಾಜಿ ಅಮ್ಮ ಇದ್ದಲ್ಲನ ಅಂತ ಇದ್ದಾರೆ. ನಮ್ಮ ಬಂಗಾರು ಮಲ್ಕೊ ಮಗನೆ, ಕುಸೆ ಮಲ್ಕೊ, ಮಲ್ಕೋವಾ ಮಲ್ಕೊ ನನ್ನ ಕಂದ. ಏನಪ್ಪ ಅದೇನು ಅಂತ ಹೇಳ್ತೀನಿ, ಮಲ್ಕೊ. ನೋಡಿ ಅಮ್ಮ ಮಲಗಿದ್ದಾರೆ. ಇಲ್ಲಿ ನಮ್ಮ ಅಕ್ಕನ ಮಗ. ಆಯ್ತೇನೋ ನಿದ್ದೆ ಪಾಪಣ? ಹಾಂ, ಅಲ್ಲಿ ಚಿಕ್ಕವಳು ಮಲ್ಗವಳೆ ನಮ್ಮ ಅಕ್ಕನ ಮಗಳು. ಎಲ್ಲ ಚೆನ್ನಾಗಿ ನಿದ್ದೆ ಹೊಡೆದೋ. ನಾನು 1:15 ಬಂದವಳು. 2 ಗಂಟೆಗೆ ಊಟ ಮಾಡಿ ಮಲ್ಕೊಂಡಿದ್ದು. ಇವಾಗ 4 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀವಿ ನೋಡಿ. ಸ್ಟಾರ್ಟ್ ಮಾಡ್ದೆ ಅಲ್ಲೇ ನಮ್ಮ ಮಳೆ ಮನೆ ಒಂದರಂಟಿ ಮನೆಗೆ ಹೋಗೋಣ, ಕಳ್ಸಮ್ಮ ಅಂತ ಇದ್ದಾನೆ. ಸರಿ ಆಯಿತು ಮಗನೆ, ಅಮ್ಮ ಬರಲಿ ಹೋಗೋಣ. ಪಾರ್ವತಮ್ಮ ಬರುತ್ತಲ್ಲ ನೋಡು. ಪಾರ್ವತಮ್ಮ ಇಲ್ಲ ಮಗನೆ, ಇಲ್ಲ ಕಳಿಸ್ತೀನಿ. ಅಮ್ಮನೂ ಬರ್ಬೇಕು ತಾನೆ, ಪಾರ್ವತಮ್ಮನು. ಇವಾಗ ಅಡುಗೆ ಮಾಡಬೇಕು. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂದರೆ ಕ್ರ್ಯಾಬ್. ಊರಿಂದಲೇ ತಂದಿದ್ದಾರೆ. ನನ್ನ ಹಸ್ಬೆಂಡು ಹೇಳಿದರು ಅಮ್ಮ ತೊಗೊಂಬನ್ನಿ ಅಂತ. ಅದಕ್ಕೆ ಊರಿಂದಲೇ ಕ್ರ್ಯಾಬ್ ತಂದಿದ್ದಾರೆ. ಅಂದರೆ ನಳ್ಳಿ ನಮ್ಮ ಕಡೆ ಏಡಿ ಅಂತಾರೆ, ನಳ್ಳಿ ಅಂತಾರೆ. ನಮ್ಮ ಅಕ್ಕನ ಮಗ ತೂ ಅಂತವನೇ. ಕ್ರ್ಯಾಬ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ತೀನಿ. ಫಸ್ಟು ಒಂದು ಕಾಫಿ ಇಟ್ಕೊಂಡು ಅಮ್ಮಂಗೂ ಕಾಫಿ ಇಟ್ಕೊಟ್ಟು ಕುಡಿದು ಅದಾದಮೇಲೆ ಕ್ರ್ಯಾಬ್ ಸಾಂಬಾರು ರೆಡಿ ಮಾಡಬೇಕು. ಅಲ್ಲೇ ಮಕ್ಕಳು ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಮ್ಮನ ಪಕ್ಕ ನಾನು ಅಂದ್ಕೊಂಡು ಅಲ್ಲೇ ನನ್ನ ಮಗಳೂ ನಮ್ಮ ಅಕ್ಕನ ಮಗಳೂ ಜಗಳಕ್ಕೆ ಬಿದ್ದಿದ್ದಾರೆ. ಬಾರೆ ಈ ಕಡೆ. ಯಾಕೆ ನೀನು ನಮ್ಮಮ್ಮನ ಹತ್ರ ಮಲಗಿದ್ಯಾ? ಬಾರೆ ಈ ಕಡೆ. ಏನಪ್ಪ ಯಜಮಾನ? ಆಡಿಸ್ತಾವನಿ, ತೋರಿಸ್ತೀನಿ. ಇಲ್ಲಿ ನೋಡಿ ತಂದಿದ್ದಾರೆ. ಕ್ಲೀನ್ ಆಗಿದೆ ಅನಿಸುತ್ತೆ. ಸ್ವಲ್ಪ ಕಟ್ ಮಾಡಿಕೊಂಡು ಮಾಡಬೇಕು ಅನಿಸುತ್ತೆ. ಕ್ಲೀನ್ ಆಗಿರ್ಬೋದೇನೋ. ಇವಾಗ ಹಾಲೆಲ್ಲ ಆರ್ಡ್ರ್ ಮಾಡಿದ್ದೆ. ಅಮ್ಮಂಗೆ ಕಾಫಿ ಇಟ್ಕೊಡೋಣ ಅಂದ್ಬಿಟ್ಟು ಬಂದಿದೆ. ಕೊತ್ತಂಬರಿ ಸೊಪ್ಪು ಆರ್ಡ್ರ್ ಮಾಡಿದ್ದೆ. ಮಾಮೂಲಿ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಫಸ್ಟು ಕಾಫಿ ಇಟ್ಬಿಡ್ತೀನಿ. ಕಾಫಿ ಕುಡಿತಾ ಇದ್ದೀವಿ. ನಮ್ಮ ಅಕ್ಕ ಮಿಕ್ಚರ್ ಮಾಡಿದ್ಲಂತೆ. ಕಿತ್ಕಿದ ಬೇಳೆ ಮಿಕ್ಚರು ಬಂದವ್ರೆ. ಚೆನ್ನಾಗೈತೆ ಚೆನ್ನಾಗಿ ಮಾಡೋಳೆ. ಅವಲಕ್ಕಿ ಏನಾದ್ರು ಗೊತ್ತಾ, ಸ್ವಲ್ಪ ಕಾಯ್ದೆ ಎಣ್ಣೆ ಹಾಕ್ಬಿಟ್ಟವಳೆ ಚೆನ್ನಾಗಿ. ಅದರೊಳಗೆ ಎಂದಂಗಿದಾಗ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ, ಎಣ್ಣೆ ಇರ್ಕೊಂಡಿಲ್ಲ. ಅಷ್ಟೇ ಎಣ್ಣೆಗೆ ಹಾಕ್ತಾವ, ಅಷ್ಟೇ ಎಣ್ಣೆಗೆ ಇಲ್ದು ಏನಾಯ್ತವೆ. ನಮ್ಮಕ್ಕ ತಂದುಬಿಟ್ಟು ಮತ್ತು ಇಕ್ಕಿದ ಬೇಳೆ ಮಿಕ್ಚರ್ ಎಲ್ಲ ತೊಗೊಂಬಂದವಳೆ. ಇದು ಸ್ವೀಟ್ ಜಾಸ್ತಿ ಮಾಡೋಳಲ್ಲ ತಂದುಬಿಟ್ಗೆ. ಹಂಗೆ ಇರ್ಬೇಕು. ಬಲಿಷ್ಠ ₹5 ನೋಟ ಅದೆಲ್ಲ ಕಲಿಸ್ಬಾರ್ದು. ಯಾವಾಗ ಮತ್ತು ಅದೇ ಹೇಳೋದು ನಾನು. ಅದು ಕಿತ್ಕೊಳ್ಳ ಐಸ್ ಕ್ರೀಮ್ ಬಂದಿದ್ಲು, ತಿಂತಾ ಇದೀವಿ. ಟೇಸ್ಟ್ ಚೆನ್ನಾಗಿ ಕಾಣಿಸ್ತಾರೆ. ತಿನ್ಬೇಕು ಅನ್ಸುತ್ತ ನಿಂಗೆ? ಯಾರು ಗೊತ್ತಿನ ಸಂಜು ಯಾಕೆ ಸಂಜು ಹಿಂಗೆ ಮಾಡ್ತಾಳವಳು? ಇವಾಗ ಕ್ರ್ಯಾಬ್ದು ಸ್ವಲ್ಪ ಸೂಪ್ ಮಾಡಿಕೊಂಡು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೂಪ್ಗೆ ಮಸಾಲೆ ಎಲ್ಲ ರುಬ್ಬಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಒಂದ್ಸತಿ ತೋರಿಸ್ತೀನಿ ಇದು ರೆಸಿಪಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಮೆಣಸು ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ.
ಆಯ್ತಾ ಸೂಪು ಸೂಪು ಒಂದು ಕಡೆ ಕ್ರ್ಯಾಪ್ ಸೂಪ್ ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ಕ್ರ್ಯಾಪ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊತೀವಲ್ಲ, ಆ ಮಸಾಲೆನ ಒಂದು ಸತಿ ಆಯಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆಗೆ 4ರಿಂದ 5 ಲವಂಗ, ಒಂದು 2 ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದರೆ ಕ್ರ್ಯಾಪ್ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಇಷ್ಟನ್ನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಚಿಕನ್ ಸಾಂಬಾರಿಗೆ ಯಾವ ಮಸಾಲ ಹಾಕ್ಕೊತೀನೋ ಇದಕ್ಕೂ ಅದೇನೇ ಹಾಕ್ಕೊಂಡಿದ್ದೀನಿ ಸೇಮು. ಆದರೆ ಅದನ್ನ ಫ್ರೈ ಮಾಡಲ್ಲ, ಇದನ್ನ ಫ್ರೈ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡ್ಬೋದು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಹಾಗೆ ಉಳಿಯುತ್ತೆ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಒಂದು 2ರಿಂದ 3 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾವು ಹುಣಸೆಹಣ್ಣು ಏನೂ ಹಾಕ್ಕೊಂಡಿಲ್ಲ ಇದಕ್ಕೆ. ಕ್ರ್ಯಾಬ್ಗೆ ಹಾಕ್ಕೊಳ್ಳಲ್ವಂತೆ, ಅಮ್ಮ ಹೇಳ್ತಾಯಿದ್ರು ಹುಣಸೆಹಣ್ಣು ಏನೂ ಹಾಕಲ್ಲ ಅಂತ. ಅದರಿಂದ ಒಂದು ಟೊಮೊಟೊನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, 2ರಿಂದ 3 ಟೊಮೊಟೊ. ಆದರೆ ಚಿಕನ್ ಸಾಂಬಾರಿಗೆ ಒಂದೇ ಟೊಮೊಟೊ ಹಾಕ್ಕೊಳ್ಳೋದು ನಾವು. ಇದಕ್ಕೆ 2ರಿಂದ 3 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊಂಡು ಇನ್ನೊಂದು ಸಲ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಆಗಲೇ ಹೇಳ್ದಂಗೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಟೊಮೊಟೊ ಎಲ್ಲ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಇವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಎಲ್ಲ ಸೇರಿಸ್ಕೊಂಡು ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಕಡೆ ಸೂಪು ಕೂಗ್ತಾ ಇದೆ, ನೋಡ್ಬೋದು ನೀವು. ಖಂಡಿತ ನಿಜವಾಗ್ಲೂ ಸೂಪ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಎಲ್ಲ ಅದೇ ಹೇಳಿದ್ದು, ಸೂಪ್ ತುಂಬ ಚೆನ್ನಾಗಿದೆ ಅಂತ. ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಅಮ್ಮ ಬರಬೇಕಾದ್ರೆ ಇಲ್ಲಾಂದರೆ ಆನ್ಲೈನಲ್ಲಿ ತರಿಸಿ ನಿಮಗೆ ಸೂಪ್ ರೆಸಿಪಿ ತೋರಿಸ್ತೀನಿ. ಇವಾಗ ಮಸಾಲೆಗೆ ಇಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೆಣಸು ಹಾಕ್ಕೊತಾ ಇದ್ದೀನಿ. ಒಂದು 7ರಿಂದ 8 ಕಾಳು ಮೆಣಸು. ಚಿಕನ್ ಸಾಂಬಾರಿಗೆ ಆಗಲಿ ನಾನ್ ವೆಜ್ಗೆ ನಾನು ಮೆಣಸು ಯೂಸ್ ಮಾಡ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಮೆಣಸು ಹಾಕ್ಕೊಂಡು ಇನ್ನೊಂದು ಸಲ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಜಾಸ್ತಿ ಫ್ರೈ ಮಾಡ್ಕೊಳ್ಳಲ್ಲ, ಇಮಿಡಿಯೇಟ್ಲಿ ಗ್ಯಾಸ್ ಆಫ್ ಮಾಡ್ತೀನಿ. ಆ ಕಾವಿಗೆ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಫ್ರೈ ಆಗುತ್ತೆ. ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಇವಾಗ ಇದು ತಣ್ಣಗಾಗೋ ಅಷ್ಟರಲ್ಲಿ ಅಮ್ಮಂಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸೂಪ್ನ ಹಾಕ್ಕೊಡ್ತೀನಿ. ಸೂಪ್ ಎಲ್ಲ ಕಂಪ್ಲೀಟ್ ರೆಡಿಯಾಗಿದೆ. ಇವಾಗ ಸೂಪ್ನ ಹಾಕ್ಕೊಡ್ಬೇಕು. ನೋಡ್ಬೋದು ಇವಾಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಘಮ ಘಮ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ ಸೂಪು. ಸೂಪ್ದು ರೆಸಿಪಿ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಲೂ ಖಂಡಿತ ತೋರಿಸ್ತೀನಿ. ನನ್ನ ಹಸ್ಬೆಂಡ್ ಫೇವ್ರೆಟ್ ಇದು. ಚಿನ್ನಮ್ಮ ಬಿಸಿ ಬಾಯಿ ಕಡೆ. ಇವಾಗ ಅಮ್ಮಂಗೆ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಸೆಪ್ಪೆ ಐತೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮಮ್ಮ ಏನಂತಾರೆ ನೋಡೋಣ. ತಳ್ಮಮ್ಮಿ ಅಷ್ಟೊಂದು ಬೇಡ ಕಣ ನನಗೆ. ಈಟದ ಅದು ಹಾಗೆ ಈಟ ಅಲ್ಲಿ ಏನೈತೆ, ಒಂದೇ ಪೀಸ್ ಹಾಕಿರೋದು. ಟೇಸ್ಟ್ ಮಾಡು, ಟೇಸ್ಟು ಚೆನ್ನಾಗಿದೆ, ನಿನ್ನೂ ಚೆನ್ನಾಗಿದೆ, ಇಷ್ಟ ಆಯ್ತು. ನಮ್ಮಮ್ಮ ಚೆನ್ನಾಗಿ ಕುಡಿತಾ ಇದ್ದಾರೆ, ಚೆನ್ನಾಗಿದೆ ಅಂತ. ಸೂಪರ್ ಆಯ್ತು, ಸೂಪರ್ ಆಗೈತಾ? ಸಾರ್ಕ ಹಾಂ, ತರಿಸಿದ್ಕು ಮಾಡಿದ್ರು ಸಾಕು, ತಂದಿದ್ಕೂ ಮಾಡಿದ್ಕೂ ಸಾರ್ಥಕ ಅಂತೆ ನಮ್ಮಮ್ಮಗೆ. ಯಾಕಂದರೆ ನಮ್ಮಮ್ಮ ಈ ರೆಸಿಪಿ ಯಾವತ್ತೂ ಮಾಡಿಲ್ಲ. ನಾನು ಮಾಮೂಲಿ ಮಟನ್ ಕಾಲು ಸೂಪ್ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡಿದೆ. ಅದಕ್ಕೆ ಹೇಳ್ತಾವ್ರೆ ತಂದಿದ್ಕೂ ಸಾರ್ಥಕ ಅಂತ. ಇವಾಗ ಅಮ್ಮ ಹಸ್ಬೆಂಡ್ ಎಲ್ಲ ಸೂಪ್ ಹಾಕ್ಕೊಟ್ಟೆ, ಅವರು ಕುಡಿದ್ರು. ಇವಾಗ ಮಸಾಲೆ ಎಲ್ಲ ಕಂಪ್ಲೀಟ್ ತಣ್ಣಗಾಗಿದೆ. ಇವಾಗ ಒಂದು ಜಾರ್ಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಖಾರದ ಪುಡಿ, ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. 2.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ 3ರಿಂದ 3.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ.
ಇವಾಗ ಒಂದು ಬೌಲಷ್ಟು ಅದೇ ಜಾರ್ಗೆ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಅದೇ ಜಾರಿಗೆ 2 ರಿಂದ 3 ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ, ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಕುಕ್ಕರ್ ಕಾದ್ಮೇಲೆ 2 ರಿಂದ 3 ಸ್ಪೂನು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ರಿಂದ ಜಾಸ್ತಿ ಎಣ್ಣೆ ಹಾಕೋಬಾರ್ದು, ಯಾಕಂದರೆ ನೆಳ್ಳಿಲೆ ತುಂಬ ಎಣ್ಣೆ ಇರುತ್ತೆ, ಅದರಿಂದ 2 ರಿಂದ 3 ಸ್ಪೂನ್ ಸಾಕಾಗುತ್ತೆ ಎಣ್ಣೆ. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಇವಾಗ 1 ಸ್ಪೂನಷ್ಟು ಮಸಾಲೆ ರುಬ್ಬಿ ಇಟ್ಕೊಂಡ್ವಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ. ಯಾಕಂದರೆ ನಾವು ಕಾಯಿ ಕಡಲೆ ಎಲ್ಲ ಚೆನ್ನಾಗಿ ರುಬ್ಬಿರೋದ್ರಿಂದ ಅದು ತಳ ಹಿಡಿದ್ಬಿಡುತ್ತೆ. ಹಾಕಿದ ತಕ್ಷಣ ಕ್ಲೀನಾಗಿ ಒಂದು ಸತಿ ಕೈ ಆಡಿಸ್ಕೋಬೇಕು, ಕ್ಲೀನಾಗಿ ತಿರುಗಿಸ್ಬೇಕು. ಇವಾಗ ಎಲ್ಲನೂ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ಇವಾಗ ನೋಡ್ಬೋದು ಮಸಾಲೆ ಎಲ್ಲ ಕ್ಲೀನಾಗಿ ಕುದೀತಾ ಇದೆ. ಇವಾಗ ತೊಳೆದು ಇಟ್ಕೊಂಡಿರುವಂಥ ಕ್ರ್ಯಾಬ್ನ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸ್ಮೆಲ್ ಇರುತ್ತೆ. ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಒಂದು 3 ರಿಂದ 4 ಸತಿ ಕ್ಲೀನಾಗಿ ತೊಳ್ಕೊಬೇಕು, ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಅದೇ ಸ್ಮೆಲ್ಲು ಸೀಗಡಿ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ ಹೊಡಿತಾ ಇರುತ್ತೆ. ಇವಾಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಕ್ರ್ಯಾಬ್ನ ಸೇರಿಸ್ಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನೆಲ್ಲ ಸೇರಿಸಾದ್ಮೇಲೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಆಗಲೇ ಮಸಾಲೆ ರುಬ್ಬಿ ಇಟ್ಟಿದ್ವಲ್ಲ ಅದೇ ಜಾರ್ಗೆ ನೀರನ್ನ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 4 ವಿಸಲ್ ಹೊಡೆಸ್ಕೊಂಡ್ರೆ ಕ್ರ್ಯಾಬ್ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು, ನಾಳೆ ಬೇಕಾಗಿತ್ತು. ಅದರಿಂದ ನಾನು ಮತ್ತು ನಮ್ಮ ಅಕ್ಕನ ಮಗ, ನಮ್ಮಮ್ಮ, ನನ್ನ ಹಸ್ಬೆಂಡು, ನನ್ನ ಮಗ ಇಷ್ಟು ಜನ ಲೆಗ್ಗೆರೆಗೆ ಹೋಗ್ತಾ ಇದ್ದೀವಿ. ಅದು ಪರ್ಪಲ್ ಕಲರ್ ಉಂಡದನ್ನು ಅದು ಬೇಡಿ, ಅಲ್ಲಿದೆಯಲ್ಲ ಅದೇ ಕಲರ್ ಬೇಕು. ಅದು ತೆಗಿರಿ, ಹಿಂದೆಗಡೆ ಇದೆ ನೋಡಿ, ಅಲ್ಲಿ ಎಲ್ಲೋ ಕಲರ್, ಇಲ್ಲಿ ಪರ್ಪಲ್ ಇಲ್ಲಿಲ್ಲ. ಅದು ನಮ್ಮ ಪಾಪುಗೆ ಶೂ ತಗೊಳ್ಳೋಣ ಅಂತ ಬಂದು. ಅದಾಗಲ್ವ ರೀ? ಅದರಲ್ಲಿ ಸ್ವಲ್ಪ ಚಿಕ್ಕದಿದ್ರೆ ಕೊಡಿ, ಒಂದು ಸೈಜ್ ಚಿಕ್ಕದು. ಹಂಗಾರೆ ಅದೇ ಕೊಡಿ, ಇರಲಿ ಪರವಾಗಿಲ್ಲ. ತುಂಬ ಲೂಸ್ ಇದೆಯಾ? ತುಂಬ ಟೈಟ್ ಬೇಡ ರೀ, ಬೇಡ. ಇನ್ನೊಂದು ಸ್ವಲ್ಪ ಬೇಡ ಬಿಡ್ರಿ, ಇನ್ನೊಂದು ಸ್ವಲ್ಪ ಲೂಸ್ ತಗೊಳ್ಳೋಣ. ನೋಡಿ ಅದು ನೋಡ್ತೇವೆ. ಸಂದೀಪ ಇಲ್ಲೇ ಇದ್ದೀನಿ. ಹಾಂ ಬೇಡ, ಅಲ್ಲಿ ಮೇಲೆ ಗೋಲ್ಡ್ ಬಂದಿದೆಯಲ್ಲ ಅದು ಚೆನ್ನಾಗಿ ಕಾಣುತ್ತೆ. ಪರ್ಫೆಕ್ಟ್ ಅಲ್ಲ? ಯಾವ್ದು ಹಾಕಿರೋದು ಇದಾ? ನಾನು ಅದು ಅನ್ಕೊಂಡೆ. ಸಾಕು ತರ್ಲೆ ನನ್ನ ಮಗ. ನೀನು ಯಾಕ್ರಿ ಅವಲ್ಲೆಲ್ಲ ಮುಂದೆ ಕುಣಿಸ್ಕೋತೀರ? ಅವನ್ನ ನೀವೇ ರೂಢಿ ಮಾಡೋದು. ಹಾಂ ಇವಾಗ ಮನೆಗೆ ಬಂದು ಮುದ್ದೆ ಮಾಡಿಲ್ಲ, ಸಾಂಬಾರು ಮಾತ್ರ ಮಾಡೋಗಿದ್ದೀವಿ. 9:30 ಆಗಿದೆ ಟೈಮ್ ಬಂದು. ಮಕ್ಕಳು ಗಲಾಟೆ, ನಮ್ಮ ಅಕ್ಕ ಮಲಗಿದ್ದಾಳೆ, ತೋರಿಸೇ ಇಲ್ಲ ನೋಡಿ. ಯಾವಾಗ ಬಂದ್ರೆ ಹಿಂಗೆ ಮಲ್ಕೊಳ್ಳೋದೆ ಮೇಡಮ್. ಅದೇನು ನಿದ್ದೆ ಕಟ್ಕೊಂಡೇ ಬರ್ತೀರ ನೀವೆಲ್ಲ? ಮಮ್ಮಿ 12 ಗಂಟೆಗೆ ಮಲ್ಗ 4 ಗಂಟೆಗೆ ಇದ್ದದೆ. ನಮ್ಮ ಮಮ್ಮಿ ನೈಟ್ ನಿದ್ದೆ ಮಾಡಿದ್ರೆ ನಾನು ಹೊಡೆದಿಲ್ಲ. ನಿದ್ದೆ ನೈಟ್ ಯಾಕೆ ನಿದ್ದೆ ಮಾಡಿಲ್ಲ? ಸಂಗೀತ ಶಾಪಿಂಗ್ ಪ್ರಮೋಷನ್ ಎಡಿಟಿಂಗ್ ಸಂಗೀತ ಶಾಪಿಂಗ್ ಮಾಲ್ದು ಪ್ರಮೋಷನ್ದು ಎಡಿಟಿಂಗ್ ಇತ್ತಂತೆ, ಮುಗಿಸ್ಬಿಟ್ಟು ಪಾಪ ಇವಾಗ ನಿದ್ದೆ ಹೊಡಿತಾರೆ. ಅಷ್ಟೊತ್ತಿನಲ್ಲಿ ಬಂದಾಗೆಲ್ಲ ಹಿಂಗೆ ಮಲಗ್ತಾಳೆ ಯಾವಾಗಲೂ. ಇವಾಗ ಸಾಂಬಾರು ಹೆಂಗಾಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ನೋಡಿ ಲಾಸ್ಟ್ ಎಲ್ಲ ಮಸಾಲೆ ಸ್ಪ್ರೆಡ್ ಆಗಿಬಿಟ್ಟೈತೆ. ಕಂಪ್ಲೀಟ್ ರೆಸಿಪಿ ತೋರಿಸಿದ್ದೀನಿ ಇದು, ಆದರೆ ಏನು ಮಾಡೋದು, ಸೂಪ್ಟು ತೋರ್ಸೋಕ್ಕಾಗಲಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗಿದೆ. ಏಕೆ ಅಮ್ಮ ಆಗಲೇ ಟೇಸ್ಟ್ ಮಾಡು ಅಂತ ಕೊಟ್ಟೆ, ತಿಂದರು. ಇವಾಗ ಬೇಡ ಅಂತವ್ರು. ತಿನ್ ಮಮ್ಮಿ. ಪೀಸೇ ಬೇಡವಾ? ಸಾಂಬಾರ್ ಹಾಕು, ಆಮೇಲೆ ನೋಡೋಣ. ಇನ್ನೊಂದು ಪೀಸ್ ತಿನ್ನು, ಒಂದು ಪೀಸ್. ಗಲ್ಲು ಯಾಕೋ ಮಕ್ಕೊಡ್ದಂಗೆ ಅಮ್ಮ. ಇದಕ್ಕಿಂತ ಊರ್ ಕಡೆ ಹಿಡಿತಾರೆ ನೋಡಿ ಒಂಥರ. ಹೌದು, ಇನ್ನು ಏನೋ ಒಂದು
ತಂದವ್ರಾ? ಅಲ್ಲ ನಾನೇ ನಂದಿಲ್ಲಮ್ಮ, ಹೇಳ್ತಾ ಇರೋದು. ಏ ಅಪ್ಪಾಜಿ ಇದೊಂಥರ ಫಾರಂ ಥರ. ಸೌಂಡ್ ಕಡಿಮೆ ಕೊಡು. ಏನಾದ್ರು ಇದು ಟೇಸ್ಟ್ ಬರುತ್ತೆ. ಅಮ್ಮ ಪ್ಲಾಸ್ಟಿಕ್ ಟೇಪಲ್ಲಿ ಆಗ್ಬೇಕು ಅದು. ಪ್ಲಾಸ್ಟಿಕ್ ಅಲ್ಲ, ಅದು ಕಲರ್ ಬಂದಿರೋದು. ಸಾಕು ಬಿಡು ಬಿಡು. ಪ್ಲಾಸ್ಟಿಕ್ ಇನ್ನೊಂದು ಸ್ವಲ್ಪ ಹಾಕೊಳ್ರಿ. ಆಮೇಲೆ ಮಮ್ಮಿ ಸಾಂಬಾರು ಚೆನ್ನಾಯ್ತಾ ಮಮ್ಮಿ? ಚೆನ್ನಾಗಿದೆ, ಸೂಪ್ ಚೆನ್ನಾಗಾಯ್ತು, ಸಾಂಬಾರು ಚೆನ್ನಾಗಾಯ್ತು. ಎರಡು ಚೆನ್ನಾಗಿತ್ತು. ಎರಡು ಚೆನ್ನಾಗೈತೆ. ಚೆನ್ನಾಗಿದೆ. ಕಂದ ಮಗಳೇ, ಮಗಳೇ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದೈತೆ. ಸಾಂಬಾರು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಬೆಳಗ್ಗೆ ಇದಕ್ಕೆ ಇಡ್ಲಿ ಮಾಡ್ತೀನಿ. ಇಡ್ಲಿನೂ ದೋಸೆನೂ ಮಾಡೋದು. ದೋಸೆ ಮಾಡಲ್ಲ, ಇಡ್ಲಿ ಮಾಡ್ತೀನಿ. ಇದೇ ಇವಾಗ ನಮ್ಮದು ಊಟ ಎಲ್ಲ ಆಯಿತು, ಮಲ್ಕೊತಾ ಇದ್ದೀವಿ. ಟೈಮ್ ಬಂದು 11 ಗಂಟೆ ಆಗೈತೆ. ಮೇಡಮ್ ನಿದ್ದೆ ಮಾಡ್ತಾ ಇದ್ದಾಳೆ. ಇವಾಗ ನಮ್ಮಮ್ಮ ನಮ್ಮಕ್ಕ 8 ಕಪ್ಪ ಬಂದಿರೋದು ಅಂದರೆ ನಮ್ಮಮ್ಮರ ಅಣ್ಣನ ಮಗಳದು ಗುರುಪ್ರವೇಶ ಇದೆ ಇಲ್ಲೇ 8ನೇ ಮೈಲಿಲಿ. ನಾಳೆ ಸಂಡೇ, ನಾಳೆ ಗುರುಪ್ರವೇಶ ಇದೆ, ಅದಕ್ಕೋಸ್ಕರ ಬಂದಿರೋದು. ನಮ್ಮ ಮಾಮನ ಮಗಳದು ಗುರುಪ್ರವೇಶ ಇದೆ, ಅದಕ್ಕೋಸ್ಕರನೇ ಇವಾಗ ಬಂದಿರೋದು ಸಡನ್ನಾಗಿ. ಇವಾಗ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.